ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಎಬ್ಬಿಸಿದ ಹಲ್ಚಲ್ ಇನ್ನೂ ಕೂಡ ಮುಂದುವರೆದಿದೆ. ಈಗ ದೇವರಾಜೇಗೌಡ ಸಿಡಿಸಿದಂತಹ 100 ಕೋಟಿ ರೂಪಾಯಿ ಬಾಂಬ್ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಕಾವೇರಿಸಿದೆ. ಇದಕ್ಕೆ ಸಚಿವರು ಏನಂದ್ರು, ಈಗ ಯಾಕೆ ಆರೋಪ ಮಾಡಿದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ನೇರವಾಗಿ ಡಿ.ಕೆ. ಶಿವಕುಮಾರ್ ಅಂತ ಮಾತಾಡಿದಾರಲ್ಲ, ಕೇಳಿದ್ರಲ್ವಾ? ಬಿಜೆಪಿ ಮುಖಂಡ ಅತ್ಯಾಚಾರ ಆರೋಪದಲ್ಲಿ ಅರೆಸ್ಟ್ ಆಗಿರುವ ದೇವರಾಜೇಗೌಡ ಸಿಡಿಸಿದ ಈ ಬಾಂಬ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಫುಲ್ ಅಲರ್ಟ್ ಆಗಿರುವ ಕಾಂಗ್ರೆಸ್ನ ನಾಯಕರು ಸಾಲು ಸಾಲು ಸ್ಪಷ್ಟೀಕರಣ ನೀಡುತ್ತಿದ್ದಾರೆ. 100 ಕೋಟಿ ಬಾಂಬ್ಗೆ ಕೈ ಕೊತ. ದೇವರಾಜೇಗೌಡ ಮೆಂಟಲ್ ಎಂದ ಡಿ.ಕೆ.ಶಿ. ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ. ಇನ್ನು ಸಚಿವರಾದ ಪ್ರಿಯಾಂಕ್ ಖರ್ಗೆ, ಚಲುವರಾಯ ಸ್ವಾಮಿ ಕೂಡ ದೇವರಾಜೇಗೌಡ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI, IT, ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗ್ಸಿಯ CCTV. ಇದ್ದ ಚಲುವರಾಯ ಸ್ವಾಮಿ ದೇವರಾಜೇಗೌಡ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರು. ಈ ಪೆನ್ ಡ್ರೈವ್ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಅವರು ಇಬ್ರು ಕೈ ಬಿಟ್ರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ, ಅದರಲ್ಲೇನು ಯೋಚನೆ ಮಾಡ್ತಿಲ್ಲ. ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇದೆ, SIT ಇದೆ, ಅದು ಮಾತಾಡ್ಕೋತಾರೆ. ಇದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಇವರು ಬಿಡ್ತಾ ಇಲ್ಲ ಇನ್ನುವೆ ನಿಮ್ಮ ಗುರುಗಳು. ಈ ನಡುವೆ ಬಿಜೆಪಿ ಕೂಡ ಪ್ರಕರಣವನ್ನ CBI ತನಿಖೆಗೆ ನೀಡುವಂತೆ ಆಗ್ರಹಿಸಿದೆ. ಹಾಸನ ಪ್ರಕರಣವನ್ನ, ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ CBI ತನಿಖೆಗೆ ಕೊಡಿ. ಯಾಕೆಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಯಾಕೆಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಘಟಾನುಘಟಿಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. SIT ಇಂದ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿದ್ಯಮಾನ ಹಲವೊಂದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ದೇವರಾಜೇಗೌಡ ಮೇಲೆ ಪ್ರಶ್ನೆ 1, ಪೆನ್ ಡ್ರೈವ್ ತಮ್ಮ ಬಳಿ ಇಟ್ಕೊಂಡಿದ್ದು ಯಾಕೆ? ಪ್ರಶ್ನೆ 2, ಪೆನ್ ಡ್ರೈವ್ ಕೋರ್ಟ್ಗೆ ಸಲ್ಲಿಸಿಲ್ಲ ಯಾಕೆ? ಪ್ರಶ್ನೆ 3, ದೇವರಾಜೇಗೌಡ ದೆಹಲಿಗೆ ಹೋಗ್ತಾ ಇದ್ದಿದ್ದು ಯಾಕೆ? ಪ್ರಶ್ನೆ 4, ಈಗ ಕಾಂಗ್ರೆಸ್ಸಿಗರ ಮೇಲೆ ಆರೋಪ ಯಾಕೆ? ಪ್ರಶ್ನೆ 5, 100 ಕೋಟಿ ಆಫರ್ ಯಾಕೆ ಮೊದಲು ಹೇಳಿಲ್ಲ? ಒಟ್ನಲ್ಲಿ ಪೆನ್ ಡ್ರೈವ್ ಪುರಾಣ ದಿನದಿಂದ ದಿನಕ್ಕೆ ನಾನಾ ತಿರುವು ಪಡೆದುಕೊಳ್ತಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಸ್ಟೋರಿನ ನೀವು ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡ್ತಾ ಬಂದಿದ್ರ ಸುರೇಶ್. ಈಗ ದೇವರಾಜೇಗೌಡ ಹೇಳ್ತಾ ಇರ್ತಕ್ಕಂಥದ್ದು ನೇರವಾದ ಆರೋಪ ಮಾಡ್ತಾ ಇದ್ದಾನೆ, ಡೈರೆಕ್ಟ್ ಹಿಟ್ ಮಾಡಿದ್ದಾರೆ ದೇವರಾಜೇಗೌಡ. ಡಿ.ಕೆ. ಶಿವಕುಮಾರ್ ಆಗಲಿ ಅಥವಾ ಇತರೆ ಸಚಿವರುಗಳಾಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಆಗಲಿ ಅದನ್ನು ಮಾತನಾಡಿದ್ದು ನೋಡಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇದರಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕಿದೆ ಅನ್ನೋ ಥರ ಡಿಫೆನ್ಸಿವ್ ಮೋಡಲ್ಲಿ ಹೋಗ್ತಾ ಇದ್ದಾರೆ. 100 ಕೋಟಿ ಆರೋಪ ಮಾಡಿದ್ರೆ ಅವತ್ತೇ ಯಾಕೆ ಅಮಿತ್ ಶಾ ಅವರಿಗೆ ಹೇಳಲಿಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸುರೇಶ್, ಇವ್ರು ಯಾರು ಕೂಡ SITಗೆ ಈ ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ, SIT ಇನ್ವೆಸ್ಟಿಗೇಷನ್ ಕರೆದ್ರೆ ನಾನು ಹೋಗಿ ಕುತ್ಕೋತೀನಿ, ಈ ಅಂಶವನ್ನ ಹೇಳ್ತಾ ಇಲ್ಲ ಒಂದ್ ಕಡೆ. ಎರಡನೇದು ಮತ್ ಬಿಜೆಪಿನವ್ರು ಆರೋಪ ಮಾಡ್ತಾ ಇದ್ದಾರೆ SITನೇ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ. ಒಟ್ಟು ಚಿತ್ರಣನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಸುರೇಶ್, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ತನಿಖೆ? ಶ್ರೀಲಕ್ಷ್ಮಿ, ಈಗ ಏನು ದೇವರಾಜೇಗೌಡ ಆರೋಪ ಮಾಡಿದರೆ ಅದು ನೇರವಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮೇಲೇ 100 ಕೋಟಿಯ ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ
ಇದಕ್ಕೆ ಕಾಂಗ್ರೆಸ್ನ ನಾಯಕರು ಸಚಿವರುಗಳು ಯಾಕೆ ಆತಂಕಕ್ಕೆ ಒಳಗಾಗಬೇಕಿತ್ತು? ಹಾಗಿದ್ರೆ ಸಮರ್ಥನೆಗೆ ಅಷ್ಟರ ಮಟ್ಟಿಗೆ ಮುಗಿಬೀಳುವಂಥದ್ದು ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಎದುರ್ತಕ್ಕಂಥದ್ದು. ಯಾಕೆಂತ ನೋಡೋದಾದರೆ ನೋಡಿ, ಆರೋಪ ಮಾಡಿದ್ರು, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ತನಿಖೆ ಆಗ್ತಾ ಇದೆ, ವಿಚಾರಣೆ ನಡೀತಾ ಇದೆ, ಇಷ್ಟೆಲ್ಲ ಇದ್ದರೂ ಕೂಡ ಇವರೇ ತೀರ್ಪುಗಳನ್ನು ಕೊಡುವಂಥದ್ದು, ಕಾಂಗ್ರೆಸ್ ನಾಯಕರು ಇವರೇ ಸಮರ್ಥನೆಗೆ ಹೋಗ್ತಕ್ಕಂಥ, ಇವರೇ ಪ್ರಶ್ನೆಗಳನ್ನ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡೋದಕ್ಕೆ ಮುಂದಾದರು. ಆದರೆ ಯಾರೂ ಕೂಡ ಇಲ್ಲಿ ತನಿಖೆ ಮುಂದೆ SIT ಮುಂದೆ ಹೋಗಿ ನಮ್ಮಲ್ಲಿರುವಂತಹ ಸಾಕ್ಷ್ಯಗಳನ್ನು ನಾವು ಕೊಡ್ತೇವೆ, ನಾವು ವಿಚಾರಣೆಗೆ ಹಾಜರಾಗ್ತೇವೆ, ನಾವು ಕೂಡ ತನಿಖೆ ಸಹಕಾರ ಕೊಡ್ತೇವೆ, ನಾವು ಭಾಗಿಯಾಗ್ತೇವೆ, ತನಿಖೆಗೆ ಪೊಲೀಸರ ಮುಂದೆ ಹೋಗ್ತೇವೆ, ವಿಚಾರಣಾಧಿಕಾರಿಗಳ ಮುಂದೆ ಅಂತಕ್ಕಂಥ ಹೇಳುವಂಥ ಧೈರ್ಯವನ್ನು ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಚಲುವರಾಯಸ್ವಾಮಿಯವರಾಗಲಿ, ಕೃಷ್ಣ ಬೈರೇಗೌಡರಾಗಲಿ ಅಥವಾ DK ಶಿವಕುಮಾರ್ ಆಗಲಿ ಯಾರು ಕೂಡ ಮಾಡ್ತಾ ಇಲ್ಲ. ಸೊ ಇಲ್ಲಿ ಒಟ್ಟಾರೆಯಾಗಿ ಪ್ರಕರಣದ ದಿಕ್ಕನ್ನೇ ಇದೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಇದಿರತಕ್ಕಂತಹ ಪ್ರಶ್ನೆಗಳು. ಇಲ್ಲಿ ಯಾಕೆ ಅಂತಲೂ ಕೂಡ ಇದನ್ನು ಕೂಲಂಕುಷವಾಗಿ ನೋಡೋದೆ ಆದರೆ ನೋಡಿ, ಮೊದಲನೇದಾಗಿ ಈಗ ದೇವರಾಜೇಗೌಡರು ಕೂಡ ತಮ್ಮ ಒಂದು ಪೆನ್ ಡ್ರೈವನ್ನು ಇಟ್ಕೊಂಡಿದ್ದು ಕೂಡ ತಪ್ಪು. ಯಾಕೆ ಇಟ್ಕೋಬೇಕಿತ್ತು? ಇದು ಕೂಡ ಮೊದಲನೇದಾಗಿ ಯಾವ ಕಾರಣಕ್ಕೆ ಇಟ್ಕೊಂಡಿದ್ರು ಅವರು? ಇದೆಲ್ಲವೂ ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ ನೋಡಿ, ಪ್ರಕರಣ ಏನಿದೆ, ಪ್ರಕರಣದ ಹಾದಿಯೇ ಜಾಡೆ ತಪ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಏನು ಪ್ರಮುಖ ಆರೋಪಿ. ಆಲ್ ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.